ಹಾಯ್ ಎಲ್ರು ನಮಸ್ತೆ. ಸೊ ನಾನು ಟ್ರೆಸರ್ ಎನ್ಎಫ್ಟಿಗೆ ಜಾಯಿನ್ ಆಗಿಬಿಟ್ಟು ಇವತ್ತಿಗೆ 38 ಡೇಸ್ ಆಗ್ತಾ ಬಂತು. ಸೊ ನಾನು ಫೆಬ್ರವರಿ ಫಸ್ಟಿಗೆ ಈ ಪ್ಲಾಟ್ಫಾರ್ಮಲ್ಲಿ ಜಾಯಿನ್ ಆಗಿದ್ದು. ಸೊ ನನಗೆ ಎಷ್ಟೆಲ್ಲ ಅರ್ನಿಂಗ್ ಆಗಿದೆ ಅಂತ ನಾನು ಡೈಲಿ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಹಾಕೊಂಡ್ಬಂದಿದ್ದೀನಿ. ಒಂದು ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ವಿತ್ಡ್ರಾ ಮಾಡೋದು ಹೇಗೆ, ಮತ್ತು ಇಲ್ಲಿ ಗೂಗಲ್ ಅಥೆಂಟಿಕೇಟರ್ ಆಗಲಿ, ಒಂದು ಟ್ರಸ್ಟ್ ವಾಲೆಟ್ ಆಗಲಿ ವಿತ್ಡ್ರಾ ಮಾಡೋದಕ್ಕೆ ಏನೆಲ್ಲ ಇಲ್ಲಿ ಪ್ರೊಸೀಜರ್ ಇರುತ್ತೆ, ಏನೆಲ್ಲ ಸೆಟ್ ಮಾಡಬೇಕು ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಅಂತ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ ಚಾನಲಲ್ಲಿ. ಹೋಗಿ ಚೆಕ್ ಮಾಡಿ ಇದು ನಂದು ಎಷ್ಟು ಅರ್ನಿಂಗ್ ಆಗುತ್ತೆ ಅಂತ ನಿಮಗೆ ನಾನು ಲೈವಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ, ಹಾಗೆ ನೀವು ಡೇಟು ಮತ್ತು ನೀವು ಟೈಮ್ಸ್ ಕೂಡ ನೀವು ಚೆಕ್ ಮಾಡ್ಕೋಬೋದು. ಇವತ್ತು 12 ಗಂಟೆ 27 ನಿಮಿಷ ಆಗಿದೆ. ಮಾರ್ಚ್ 10ನೇ ತಾರೀಕು, ಇವತ್ತು ಸೋಮವಾರ. ಸೊ ನೋಡ್ಬೋದು, ಬನ್ನಿ ತೋರಿಸ್ಕೊಡ್ತೀನಿ. ನನ್ನ ಇವತ್ತು ನಾನು ಟ್ರೇಡಿಂಗ್ ಮಾಡಿ ಎಷ್ಟು ನನಗೆ ಅರ್ನಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನು ಕ್ರೋಮದಲ್ಲಿ ಹೋಗ್ತಾ ಇದ್ದೀನಿ. ಸೊ ಇದರಲ್ಲಿ ಏನು ವರ್ಕ್ ಅಂತ ಕೇಳ್ತಿದ್ದೀರಾ, ಬಟ್ ಇದರಲ್ಲಿ ಏನೂ ವರ್ಕ್ ಇಲ್ಲ. ಜಸ್ಟ್ ನಾವು ವೆಬ್ಸೈಟ್ಗೆ ಹೋಗೋದು, ಟ್ರೇಡಿಂಗ್ ಮಾಡೋದು, ಒಂದು 2 ಮಿನಿಟ್ಸಲ್ಲಿ ಅರ್ನಿಂಗ್ ಆಗುತ್ತೆ ಅಷ್ಟೇ. ಇದು ಬಿಟ್ಟರೆ ಬೇರೆ ಏನೂ ವರ್ಕ್ ಇಲ್ಲ. ಸೊ ವರ್ಕ್ ಏನಂತ ತುಂಬ ಜನ ಕೇಳ್ತಾ ಇರ್ತೀರ. ಸೊ ನೋಡ್ಕೋಬೋದು, ಇದೇ ವರ್ಕು. ನಾವು ವೆಬ್ಸೈಟ್ಗೆ ಹೋಗೋದು, ಟ್ರೇಡಿಂಗ್ ಮಾಡೋದು, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಸೊ ನೋಡ್ಬೋದು, ನಾನು ವೆಬ್ಸೈಟ್ಗೆ ಬಂದಿದ್ದೀನಿ. ನಾನು ರೀಫ್ರೆಶ್ ಕೂಡ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು, ಇಲ್ಲಿ ಡೈಲಿ ಇನ್ಕಮ್ ಅಂದ್ಬಿಟ್ಟು 0 ಕಾಣ್ತಾ ಇದೆ. ಟೋಟಲ್ ನಂದು ವಾಲೆಟ್ ಬ್ಯಾಲೆನ್ಸ್ ಬಂದುಬಿಟ್ಟು $518 ಇದೆ. ಅಂದರೆ 51,800 ರೂಪಾಯಿ ನನ್ನ ಬ್ಯಾಲೆನ್ಸು ಅಮೌಂಟ್ ಬಂದುಬಿಟ್ಟು. ಸೊ ನಾನು ಇಲ್ಲಿ 20,000 ರೂಪಾಯಿನ ಇನ್ವೆಸ್ಟ್ ಮಾಡಿದ್ದು, $200ನ ಇನ್ವೆಸ್ಟ್ ಮಾಡಿದ್ದೆ. ನನಗೆ 37 ಡೇಸ್ಗೆ ನನಗೆ $518 ಬಂದಿದೆ. ಇವತ್ತು ಎಷ್ಟು ಬರುತ್ತೆ ಅಂತ ಇವತ್ತು ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ರಿಸರ್ವ್ಗೆ ಹೋಗಬೇಕು. ರಿಸರ್ವ್ಗೆ ಹೋಗಿ ಈ ರೀತಿ ಬಂದಾಗ ಇಲ್ಲಿ ನಾವು ಇದನ್ನ ಇಂಟು ಮಾರ್ಕ್ ಇದೆ, ಅದನ್ನ ನೀವು ಕ್ಲೋಸ್ ಮಾಡಬೇಕು. ಮಾಡಿಕೊಂಡಾಗ ಈ ರೀತಿ ಒಂದು ಓಪನ್ ಆಗುತ್ತೆ. ಇಲ್ಲಿ ನಾನು ಟುಡೇ ಅರ್ನಿಂಗ್ 0 ಕಾಣ್ತಾ ಇದೆ. ಇಲ್ಲಿ ರಿಸರ್ವ್ ಅಂತ ಇದೆ, ರಿಸರ್ವ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಒಂದು ಕನ್ಫರ್ಮ್ ಅಂತ ಒಂದು ಬಟನ್ ಬರುತ್ತೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇದೊಂದು ಗೌರ್ಮೆಂಟ್ ಕಡೆಯಿಂದ ಸರ್ಟಿಫೈಡ್ ಆಗಿರೋಂಥ ಒಂದು ಕಂಪನಿ, 3-4 ಇಯರ್ಸಿಂದ ಇದೆ. ಸೊ ಇಲ್ಲಿ ಫರ್ ಡೇಗೆ 1 lakh 2 lakhವರೆಗೂ ಅರ್ನಿಂಗ್ ಆಗ್ತಿದೆ. 20 lakhವರೆಗೂ ವಿತ್ಡ್ರಾ ಮಾಡ್ಕೊಳ್ತಿದ್ದಾರೆ. ಇಲ್ಲಿ ಡೈಲಿ ನಮಗೆ ವಿತ್ಡ್ರಾ ಮಾಡ್ಕೊಳ್ಳೋ ಆಪ್ಷನ್ಸ್ ಇದೆ. ನಮಗೆ ಇವಾಗ ಜಾಯಿನ್ ಆಗಿರ್ತೀವಿ, ಒಂದು 3-4 ಡೇಸ್ ಆಗಿರುತ್ತೆ. ನಮಗೆ ಇಷ್ಟನೇ ಇಲ್ಲ ಅಂತಂದರೆ ನಾವು ಹಾಕಿರೋಂಥ ಅಮೌಂಟ್ ಅಷ್ಟು ನಾವು ವಿತ್ಡ್ರಾ ಮಾಡ್ಬೋದು. ಸೊ ಆ ರೀತಿ ಇರೋಂಥ ಪ್ಲಾಟ್ಫಾರ್ಮು. ಇಷ್ಟೇ ದಿನ ಇರಬೇಕು, ಅಷ್ಟೇ ದಿನ ಇರಬೇಕು, ಇಲ್ಲಿ ಫಿಕ್ಸ್ ಮಾಡಬೇಕು ಅಮೌಂಟ್ನ, ಆ ರೀತಿ ಏನಿಲ್ಲ. ನೀವು ಏನಾದರೂ ಬಿಡ್ತೀವಿ ಅಮೌಂಟ್ ಅದರಲ್ಲಿ ಅಂತಂದರೆ ನಿಮ್ಮ 45 ಡೇಸ್ಗೆ ನಿಮ್ಮ ಅಮೌಂಟು ಡಬಲ್ ಆಗುತ್ತೆ. ಸೊ ನಮ್ಗೆ ಇಷ್ಟ ಇಲ್ಲ ಅಂತಂದರೆ ವಿತ್ಡ್ರಾ ಕೂಡ ಮಾಡ್ಬೋದು ಮಧ್ಯದಲ್ಲಿ ಯಾವಾಗ ಬೇಕಾದ್ರೂ. ಆ ರೀತಿ ಇರೋಂಥ ಒಂದು ಪ್ಲ್ಯಾಟ್ಫಾರ್ಮು ತುಂಬಾ ಚೆನ್ನಾಗಿದೆ. ನಾನು ಸುಮಾರು ಪ್ಲ್ಯಾಟ್ಫಾರ್ಮಲ್ಲಿ ವರ್ಕ್ ಮಾಡಿದ್ದೀನಿ, ಬಟ್ ಈ ರೀತಿ ಒಂದು ಪ್ಲ್ಯಾಟ್ಫಾರ್ಮ್ ನನಗೆ ಯಾವುದೂ ಸಿಕ್ಕಿದ್ರಿಲ್ಲ. ಸೊ ನನಗೆ ಇವಾಗಲೂ ಬೇಜಾರಾಗುತ್ತೆ. ಸೊ ನನಗೆ 1 year ಬ್ಯಾಕ್ ಸಿಕ್ಕಿದ್ರೆ ನನಗೆ ತುಂಬಾ ಯೂಸ್ಫುಲ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು. ಸೊ ಇವಾಗ ಸಿಕ್ಕಿದೆ, ಆದರೂ ನಾನು ಮಿಸ್ ಮಾಡ್ಕೊಳ್ದಂಗೆ ಜಾಯಿನ್ ಆಗಿದ್ದೀನಿ. ಬೇಗನೆ ಗೊತ್ತಾದ ತಕ್ಷಣವೇ ಜಾಯಿನ್ ಆಗಿ ಇವತ್ತು ಇಷ್ಟೆಲ್ಲ ನನಗೆ ಅರ್ನಿಂಗ್ ಆಗಿದೆ. ಸೊ ಈ ರೀತಿ ಒಂದು ಟೈಮಿಂಗ್ಸ್ ಬಂದಮೇಲೆ ಇಲ್ಲಿ ಕಲೆಕ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಸೇಲ್ ಅಂತ ಇರುತ್ತೆ, ಸೇಲ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಮತ್ತೆ ಕಂಪ್ಲೀಟ್ ಅಂತ ಬರುತ್ತೆ, ಕಂಪ್ಲೀಟೆಡ್ ಅಂತ ಹೇಳ್ಬಿಟ್ಟು ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಕೊಂಡಾಗ ನನಗೆ ಟುಡೇ ಅರ್ನಿಂಗ್ ಬಂದುಬಿಡುತ್ತೆ. ಸೊ ಈಸಿ ಇದೆ, ಇಷ್ಟೇ ಇದರಲ್ಲಿ ವರ್ಕು, ಬೇರೆ ಏನು ಕೆಲಸ ಇಲ್ಲ. ಸೊ ಯಾರು ಬೇಕಾದ್ರೆ ಇಲ್ಲಿ ವರ್ಕ್ ಮಾಡಿ ಅರ್ನಿಂಗ್ನ ಮಾಡ್ಬೋದು. ಸೊ ಬನ್ನಿ ತೋರಿಸ್ತೀನಿ. ಓಕೆ, ನನ್ನ ಟುಡೇ ಅರ್ನಿಂಗ್ ಬಂದುಬಿಟ್ಟು ಇವತ್ತು $823 ರೂಪಾಯಿ ಆಗಿದೆ. ಸೊ $8.23 ನನಗೆ ಬಂದಿದೆ. ಇಂಡಿಯಾ ಕರೆನ್ಸಿ ಬಂದುಬಿಟ್ಟು 800 ಚಿಲ್ಲರೆ ಆಗುತ್ತೆ. ಸೊ ಈ ರೀತಿ ನಮಗೆ ಡೈಲಿ ಬರೋ ಅಂಥದ್ದು ಒಂದು 2 ಮಿನಿಟ್ಸಲ್ಲಿ ಇಷ್ಟು ಅರ್ನಿಂಗ್ ಆಗುತ್ತೆ. ಸೊ ತುಂಬಾ ಖುಷಿ ಆಗುತ್ತೆ. ಸೊ ನಮ್ಮ ಫ್ರೀ ಟೈಮಲ್ಲಿ ನಾವು ಫ್ರೀ ಮಾಡಿಕೊಂಡು ಒಂದು 2 ಮಿನಿಟ್ಸು, ಇವಾಗ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಏನೇನೋ ಮಾಡ್ತಾಯಿರ್ತೀವಿ, ಅದಕ್ಕೆಲ್ಲ ಎಷ್ಟೊಂದು ಟೈಮ್ ಕೊಡ್ತೀವಿ. ನಾನು ಇದಕ್ಕೇನು ಜಾಸ್ತಿ ಎಕ್ಸ್ಟ್ರಾ ನಾನು ಡೈಲಿ 1.5 GB ಬರುತ್ತಲ್ವ, ಅಷ್ಟೇ ನೆಟ್ವರ್ಕು. ಆಮೇಲೆ ನನ್ನದು ಒಂದು ಹಳೆ ಫೋನ್, ಇದು ನನ್ನದೇನು ಹೊಸ ಫೋನೆಲ್ಲ, 15,000 ರೂಪಾಯಿದು. ಆಲ್ರೆಡಿ ಒಂದು 3-4 ಇಯರ್ಸ್ ಆಯ್ತು ಈ ಫೋನ್ ತೊಗೊಂಡು. ಅದೇ ಫೋನಲ್ಲಿ ನಾನು ವರ್ಕ್ ಮಾಡ್ತಿರೋದು. ಸೊ ಇದಕ್ಕಿಂತ ನಾನು ಫೋನ್ ತೊಗೊಂಡಿಲ್ಲ, ಇದಕ್ಕಿಂತ ನೆಕ್ಸ್ಟ್ ನಾನು ನೆಟ್ಟು ಹಾಕ್ಸೋದಿಲ್ಲ. ಇವಾಗ ಎಲ್ಲರ ಹತ್ರನೂ ಫೋನ್ ಇರುತ್ತೆ. ಎಲ್ಲರೂ ಒಂದು 20,000 ರೂಪಾಯಿ 15,000 ರೂಪಾಯಿ ಫೋನಿಗೆ ಇನ್ವೆಸ್ಟ್ ಮಾಡಿರ್ತೀರ. ಮಂತ್ಲಿ ಕರೆನ್ಸಿ ಅಂತ ಬಿಟ್ಟು $350 300 ರೂಪಾಯಿ ಮಂತ್ಲಿ ಕರೆನ್ಸಿ ಹಾಕ್ಸಿರ್ತೀರ. ಬಟ್ ಇದಕ್ಕೆ ಅಂತ ಒಂದು ಇನ್ವೆಸ್ಟ್ ಮಾಡಿದಾಗ ನಮ್ಮ ಅಮೌಂಟು ಒಂದು 10,000 ರೂಪಾಯಿ ಹಾಕಿ 10,000 ರೂಪಾಯಿ ವಾಪಸ್ ತೊಗೊಂಡು ನಮಗೆ ಅಲ್ಲಿ ಬಂದಿರೋ ಪ್ರಾಫಿಟಲ್ಲಿ ನಾವು ಟ್ರೇಡಿಂಗ್ ಮಾಡ್ಕೊಂಡು ಹೋದರೆ ನಮಗೆ ಒಂದು 1 ಇಯರಲ್ಲಿ ಒಂದು 20 lakh 50 lakhವರೆಗೂ ನಾವು ಅರ್ನಿಂಗ್ ಮಾಡ್ಬೋದು. ಆ ರೀತಿ ಇದೆ ಈ ಪ್ಲ್ಯಾಟ್ಫಾರ್ಮು. ವಿತೌಟ್ ಇನ್ವೆಸ್ಟ್ಮೆಂಟ್ ಕೂಡ ಆಗುತ್ತೆ ಇಲ್ಲಿ. ಸೊ ನಿಮ್ಮ ಅಮೌಂಟ್ ವಾಪಸ್ ತೊಗೊಂಡಾಗ ವಿತೌಟ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಈ ರೀತಿ ಒಂದು ನಂಬಿಕೆಯಿಂದ ನಾವಿಲ್ಲಿ ವರ್ಕ್ ಮಾಡ್ತಾ ಬಂದರೆ ಒಂದು ಒಳ್ಳೆ ಅರ್ನಿಂಗ್ನ ಮಾಡ್ಬೋದು. ಅದು ಮನೇಲೇ ಕೂತ್ಕೊಂಡು 2 ಮಿನಿಟ್ಸಲ್ಲಿ
ನಮಗೆ ಅರ್ನಿಂಗ್ ಆಗೋಗುತ್ತೆ. ಸೊ ನನಗೂ ಇಬ್ಬರು ಮಕ್ಕಳಿದ್ದಾರೆ. ಫ್ರೀ ಟೈಮಲ್ಲಿ 4 ಜನಕ್ಕೆ ನಾನು ಕೆಲಸ ಕೊಡ್ತೀನಿ. ಅವ್ರಿಗೂ ಟ್ರೇಡಿಂಗ್ ಮಾಡೋದಾಗಲಿ, ಈ ಕಂಪ್ನಿ ಬಗ್ಗೆ ಆಗಲಿ ಮಾಹಿತಿನ ಕೊಟ್ಕೊಂಡು ನಾನು ಇಲ್ಲಿ ಮಾಡಿಕೊಂಡು, ಸೊ ನನ್ನ ದಿನದಲ್ಲಿ ಇವತ್ತು 1,000 ರೂಪಾಯಿ ಅದೇ ಈ ಥರನ ಅರ್ನಿಂಗ್ನ ಮಾಡ್ತಾಯಿದ್ದೀನಿ. ನಾನು ಇನ್ನೊಂದು ಪ್ಲ್ಯಾಟ್ಫಾರ್ಮಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಅದನ್ನು ನಾನು ತೋರಿಸ್ಬಿಡ್ತೀನಿ. ಇನ್ನೊಂದು ಇದು ಟ್ರೆಸರ್ NFT, ಇನ್ನೊಂದು ಫ್ಯೂಚರ್ NFT ಅಂತ ಇದೆ. ಸೊ ಬನ್ನಿ ತೋರಿಸ್ಕೊಡ್ತೀನಿ. ನಾನು ಅದಕ್ಕೂ ನಾನು ಜಾಯಿನ್ ಆಗಿದೆ, ಬಟ್ ನಾನು ಯಾರಿಗೂ ಹೇಳಿದ್ರಿಲ್ಲ. ಬಟ್ ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ, ನೋಡ್ಬೋದು. ನಾನು ಇಲ್ಲಿ ಫ್ಯೂಚರ್ NFT ನಾನು ಇಲ್ಲಿ ಜಾಯಿನ್ ಆಗ್ತಿದ್ದೀನಿ, ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕ್ಬಿಟ್ಟು. ಸೊ ನಾನು ಇದರಲ್ಲಿ 10,000 ರೂಪಾಯಿ ಇನ್ವೆಸ್ಟ್ ಮಾಡಿದರೆ ಅದರಲ್ಲೇ 20,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೆ. ನಾನು ಇದರಲ್ಲಿ ಜಾಯಿನ್ ಆಗಿದ್ದು ಫೆಬ್ರವರಿ 21ಗೆ ನೋಡ್ಬೋದು ಇಲ್ಲಿ. ಫೆಬ್ರವರಿ 21ಗೆ ನಾನು ಜಾಯಿನ್ ಆಗಿದ್ದು. ಇದು ಫ್ಯೂಚರ್ NFT ಅಂತ ಹೇಳ್ಬಿಟ್ಟು ಇದು ತುಂಬಾ ಚೆನ್ನಾಗಿದೆ. ಇದರಲ್ಲಿ ನಿಮಗೆ ಆಟೋಮೆಟಿಕ್ಕಾಗಿ ಟ್ರೇಡಿಂಗ್ ಆಗುತ್ತೆ. ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಟ್ರೇಡಿಂಗ್ ಮಾಡೋದಿಲ್ಲ. ಹಾಗೆ ನಾವು ವಿಡ್ರಾನು ಸಹ ನಮಗೆ ವಿತಿನ್ ಸೆಕೆಂಡಲ್ಲಿ ಬರುತ್ತೆ. ಟ್ರೆಸರ್ NFT ನಮಗೆ ಒಂದು 3 ಡೇಸ್ ಆಗಬೇಕಾಗುತ್ತೆ ನಾವು ವಿಡ್ರಾ ಮಾಡಿದ್ರೆ ಅಮೌಂಟ್ ಬರೋದಕ್ಕೆ. ಆದರೆ ಫ್ಯೂಚರ್ NFT ನಮಗೆ ವಿತಿನ್ ಸೆಕೆಂಡಲ್ಲಿ ನಮಗೆ ಅಮೌಂಟ್ ಬಂದುಬಿಡುತ್ತೆ. ಸೊ ನಾನು ಇದಕ್ಕೆ ಎಷ್ಟು $100 ನಾನು ಇಲ್ಲಿ ಇನ್ವೆಸ್ಟ್ ಮಾಡಿದ್ದು. ಸೊ ನಂದು ಟೋಟಲ್ ಬ್ಯಾಲೆನ್ಸ್ ಬಂದುಬಿಟ್ಟು $86 ಬಂದಿದೆ ಇವತ್ತಿಗೆ. ಸೊ 8,600 ರೂಪಾಯಿ ಬಂದಿದೆ. ಇಲ್ಲಿ 10,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೆ. ಸೊ ನೋಡ್ಬೋದು ಇಲ್ಲಿ ಡೇಟ್ ಕೂಡ ನೀವು 21 ಫೆಬ್ರವರಿ 2025 ಮಧ್ಯಾಹ್ನ ನಾನು ಇಲ್ಲಿ ಜಾಯಿನ್ ಆಗಿದ್ದು, ರಿಜಿಸ್ಟರ್ ಆಗಿದ್ದು ಈ ಪ್ಲ್ಯಾಟ್ಫಾರ್ಮ್ಗೆ. ಸೊ ನಂದು ಇಲ್ಲಿ ನಂಬರ್ ಕೂಡ ಇದೆ, ಮೇಲ್ ID ಎಲ್ಲ ಇದೆ, ಒಂದು ಸಲ ಚೆಕ್ ಮಾಡ್ಕೋಬೋದು. ಸೊ ನಿಮ್ಗೆ ರಿಫ್ರೆಶ್ ಮಾಡಿ ಸಹ ನಿಮಗೆ ತೋರಿಸ್ತೀನಿ. ಸೊ ಇದು ತುಂಬಾ ಚೆನ್ನಾಗಿದೆ. ಇಲ್ಲಿ ಟ್ರೇಡಿಂಗ್ ಮಾಡೋಂಗೆ ಇಲ್ಲ, ಆಟೋಮೆಟಿಕ್ಕಾಗಿ ಅಮೌಂಟ್ ಬರುತ್ತೆ. ಮತ್ತು ವಿಡ್ರಾ ಆಪ್ಷನ್ಸು ತುಂಬಾ ಚೆನ್ನಾಗಿದೆ. ಸೊ ನೋಡ್ಬೋದು ಇಲ್ಲಿ ವಿಡ್ರಾ ಅಂತ ಇದೆ. ನಾನು ವಿಡ್ರಾ ಕೊಟ್ಟರೆ ಸಾಕು ನೋಡಿ, $86 ಇಲ್ಲಿ ಬಂದುಬಿಡುತ್ತೆ. ಜಸ್ಟ್ ಇಲ್ಲಿ ಅಮೌಂಟ್ನ ಎಂಟರ್ ಮಾಡಿ ನಾನು ವಿಡ್ರಾ ಅಂತ ಕೊಟ್ಟರೆ ಸಾಕು, ನನ್ನ ಇದಕ್ಕೆ ಅಕೌಂಟಿಗೆ ಅಮೌಂಟ್ ಬಂದುಬಿಡುತ್ತೆ. 8,600 ರೂಪಾಯಿ. ತುಂಬಾ ಈಸಿ ಇದೆ. ಇದು ಒಂದು ಗೌರ್ಮೆಂಟ್ ಕಡೆಯಿಂದ ಸರ್ಟಿಫೈಡ್ ಆಗಿರೋಂಥ ಕಂಪನಿ. ಇದು ತುಂಬಾ ಚೆನ್ನಾಗಿದೆ. ತಿಳ್ಕೊಳ್ಳಿ, ಬೇಕು ಅಂದರೆ ತಿಳ್ಕೊಂಡು ಜಾಯಿನ್ ಆಗಿ ನೀವು ಇಲ್ಲಿ ಡೈಲಿ ವಿಡ್ರಾ ಮಾಡ್ಬೋದು. ಡೈಲಿ ಸಹ ನಿಮಗೆ ವಿತಿನ್ ಸೆಕೆಂಡಲ್ಲಿ ನಿಮಗೆ ಅಮೌಂಟು ನಿಮಗೆ ಬಂದುಬಿಡುತ್ತೆ. ಸೊ ಆ ರೀತಿ ಇದೆ. ಸೊ ತುಂಬಾ ಖುಷಿಯಾಗುತ್ತೆ ಈ ಥರ ಪ್ಲ್ಯಾಟ್ಫಾರ್ಮಲ್ಲಿ ವರ್ಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ತಿಳ್ಕೊಂಡು ಜಾಯಿನ್ ಆಗಿ, ಬಟ್ ಫೇಕ್ ಅಂತೂ ಇಲ್ಲ. ಸೊ ಚೆನ್ನಾಗಿದೆ. ಇದು ಫ್ಯೂಚರ್ NFT ಅಂತ ಹೇಳ್ಬಿಟ್ಟು. ಓಕೆ, ನನ್ನ ಟ್ರೆಸರ್ NFT ಇದು $527 ಬಂದಿದೆ ನನಗೆ ಟೋಟಲಾಗಿ. ಐ ಆಮ್ ಹ್ಯಾಪಿ. ಯಾಕೆ ಅಂದರೆ ನಾನು ಮನೇಲಿ ಕೂತ್ಕೊಂಡು 28 ದಿನದಲ್ಲಿ ನಾನು 32,700 ರೂಪಾಯಿ ನಾನು ಅರ್ನಿಂಗ್ ಮಾಡಿದ್ದೀನಿ. ಸೊ ನಂದು 20,000 ರೂಪಾಯಿ ಬಿಟ್ಟರೆ ನನಗೆ 37,200 ರೂಪಾಯಿ ಆಗಿದೆ. ಸೊ ನಮಗೆ ಇಲ್ಲೂ ಸಹ ನಮಗೆ ವಿಡ್ರಾ ಆಪ್ಷನ್ಸ್ ಕೂಡ ಇದೆ, ನೋಡ್ಬೋದು. ನಾನು ಬೇಕು ಅಂದರೆ ಇಲ್ಲ ನೀವು ವಿಡ್ರಾ ಮಾಡ್ಬೋದು. ನಂದು ಇನ್ನೂ ಟೈಮಿಂಗ್ಸ್ ಇದೆ ವಿಡ್ರಾ ಮಾಡೋದಕ್ಕೆ. ಸೊ ಎಲ್ರಿಗೂ ಥ್ಯಾಂಕ್ಸ್ ಅಂತ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಸೊ ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ನಾನು ನಂಬರ್ ಕೊಟ್ಟಿದ್ದೀನಿ, ನಂಬರ್ ತೊಗೊಂಡು ಕಾಲ್ ಮಾಡಿ, ನಾನು ಮೆಸೇಜ್ ಮಾಡಿ ತಿಳ್ಕೊಳ್ಳಿ. ನಿಮಗೆ ಕನ್ನಡದಲ್ಲಿ ನಿಮಗೆ ಫ್ರೀಯಾಗಿ ನನಗೆ ಟ್ರೈನಿಂಗ್ ಕೂಡ ಸಿಗ್ತಿದೆ ಈ ಪ್ಲ್ಯಾಟ್ಫಾರ್ಮ್ ಬಗ್ಗೆ. ತಿಳ್ಕೊಂಡು ಜಾಯಿನ್ ಆಗಿ. ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.